ಈ ನಮ್ಮನೆ ಒಳಗಡೆಗೆ ಪ್ರೆಡಿಟರ್ ಇಮೇಜಸ್ ಅಲೌಡ್ ಇಲ್ಲ. ಸೊ ರೈಟ್ ಫ್ರಮ್ ರೈಟ್ ಇಲ್ಲ, ನಮ್ದು ಎಷ್ಟೊಂದು ಜನ ನೀವು ಕೇಳಿ ನೋಡಿ ನೀವು. ಸೊ ಎಷ್ಟೊಂದು ಮನೆಗಳ ಒಳಗಡೆಗೆ ಪ್ರೆಡಿಟರ್ ಇಮೇಜಸ್ ಹಾಕೋಗಿಲ್ಲ. ಗೂಬೆ ಫೋಟೋ ಆಗಲಿ, ಹುಲಿದಾಗಲಿ, ಆನೆ ಎಂಕರೇಜ್ ಮಾಡ್ತಾರೆ. ನಮ್ಮ ಮನೇಲಿ ಆನೆ ಫೋಟೋ ಇದೆ, ಎಲಿಫೆಂಟ್ ಅಲೌಡು. ಬಟ್ ಅದರ್ ಇಮೇಜಸ್ಸು ಮನೆ ಒಳಗಡೆನೂ ಬರೋಗಿಲ್ಲ. ಎಷ್ಟೊಂದೆಲ್ಲ ಚೆನ್ನಾಗಿರೋ ಇಮೇಜಸ್ನ ಪ್ರಿಂಟ್ ಮಾಡಿಸಿದ್ದೆಲ್ಲ ಅದನ್ನು ಕಾರಲ್ಲೇ ಕಾರ್ ಶೆಡಲ್ಲಿರೋದು, ಮನೆ ಒಳಗಡೆ ಬರ್ತಾ ಇರಲಿಲ್ಲ, ಅದು ಬಿಡ್ತಾ ಇರಲಿಲ್ಲ. ನಂದು ಒಳ್ಳೆ ಸ್ಯಾನ್ಚುರಿ ಏಷ್ಯಾ ಅವಾರ್ಡ್ ವಿನ್ನಿಂಗ್ ಇಮೇಜ್ ಇದೆ, ಲೆಪರ್ಡ್ ಮರದ ಮೇಲೆ ಮಲ್ಕೊಂಡಿರೋದು. ಓಕೆ, ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಪ್ರಿಂಟ್ ಮಾಡಿಸ್ದೆ. ಮನೆ ಒಳಗಡೆ ಬಿಡಲೇ ಇಲ್ಲ. ತೊಗೊಂಡೋಗಿ ಜಂಗಲಾಜಿಸ್ಟಿಗೆ ಕೊಡೋದಿನ್ನು ಮನೆ ಒಳಗಡೆ ಅಲೋಡ್ ಇಲ್ಲ ಅಂತಂದರು. ಸೊ ಅದನ್ನು ಜಂಗಲಾಜಿಸ್ಟ್ ಇಲ್ಲ, ನಮ್ಮದು ಹಿಂದೂ ಕಲ್ಚರಲ್ಲಿ ಇದರಲ್ಲಿ ನಮ್ಮದು ಲೈಕ್ ಯು ಕ್ಯಾನ್ ನಾಟ್ ಪುಟ್ ಪ್ರೆಡೆಟರ್ಸ್, ಇಟ್ಸ್ ಬ್ಯಾಡ್ ಲಕ್ ಮನೆ ಒಳಗಡೆ ಹಾಕಿದ್ರೆ. ಓಕೆ, ಸೊ ಗೂಬೆಗಳ ಫೋಟೋ ಆಗಲಿ, ಪ್ರೆಡೆಟರ್ಸ್ ಇಮೇಜ್ ಆಗಲಿ ಯಾವುದೂ ಅಲೌಡ್ ಇಲ್ಲ. ಬಟ್ ಯು ಬಿಲೀವ್ ಇನ್ ದಟ್? ಬಿಲೀವ್ ಅನ್ನೋಕ್ಕಿಂತ ಐ ಫಾಲೋ ದಟ್. ಅದು ಸರ್ಟನ್ ಥಿಂಗ್ಸು ಅದು ನೀವು ಬಿಲೀವ್ ಮಾಡ್ತಿರೋ ಇಲ್ಲ, ಸರ್ಟನ್ ಥಿಂಗ್ಸ್ ನಮ್ಮ ಕಲ್ಚರ್ ಏನಿದೆ ಅದನ್ನ ನಾವು ರೆಸ್ಪೆಕ್ಟ್ ಮಾಡಬೇಕದು. ಹಿಂಗಾಗಿ ನಾನು ಐ ಬ್ಲೈಂಡ್ಲಿ ಫಾಲೋ ದಟ್. ಆಯಿತು, ಅಲೌಡ್ ಇಲ್ಲ, ಡನ್, ಅಷ್ಟೇ ಅದು. ಸೊ ಯು ಮೀನ್ ಟು ಸೇ ಈ ಥರ ಪ್ರೆಡೇಟರ್ದು ಈಗ ಕೆಲವೊಂದು ಬಿಸ್ನೆಸ್ ಪ್ರಾಪರ್ಟೀಸ್ಗಳಲ್ಲಿ ಹಾಕ್ತಾರೆ, ಅಂದರೆ ಈಗ ರೆಸಾರ್ಟ್ಸಲ್ಲಿ ಆ ಥರ ಹಾಕ್ತಾರೆ. ಬಟ್ ಫಾರ್ ದೆಮ್ ಈ ಒಂದು ಬ್ಯಾಡ್ ಲಕ್ ಅನ್ನೋದು ಇಲ್ಲ, ಅದು ದೇ ವಾಂಟ್ ಟು ಶೋಕೇಸ್ ಅಲ್ವಾ. ಸೊ ರೂಮ್ಸ್ಗಳಲ್ಲಿ, ಸೊ ರಿಸಾರ್ಟ್ ಎಂಟ್ರ್ ಆದ ತಕ್ಷಣ ರಿಸೆಪ್ಷನ್ ಏರಿಯಾದಲ್ಲಿ, ಡೈನಿಂಗ್ ಏರಿಯಾನಲ್ಲಿ, ಸೊ ಎಷ್ಟೊಂದು ಕಡೆಗೆ ಹಾಕ್ತಾರೆ. ಬಿಕಾಸ್ ದೇ ವಾಂಟ್ ಟು ಶೋಕೇಸ್ ದೋಸ್ ಇಮೇಜಸ್. ಈಗ ಜಂಗಲ್ ಲಾಜಸ್ಗೆ ಹೋಗಿ ಇಲ್ಲಿ, ಸೊ ಜಂಗಲ್ ಲಾಜಸ್ ಡೈನಿಂಗ್ ಏರಿಯಲ್ಲಿ ಹೋದರೆ, ಜಂಗಲ್ ಲಾಜಸ್ ಕಬಿನಿನಲ್ಲಿ ವಾಲ್ ಮೇಲೆ ಫುಲ್ ಫೋಟೋಸ್ ಇದೆ, ರಿಸೆಪ್ಷನಲ್ಲಿದೆ, ಎಲ್ಲ ಕಡೆಗಿದೆ. ಸೊ ಅಲ್ಲಿ ಟು ಬೇಸಿಕಲಿ ಲೈಕ್ ಶೋಕೇಸ್, ಕಬಿನಿಲಿ ಶೂಟ್ ಮಾಡಿರೋದು ಇದು, ಆ ಥರದ್ದು ಪ್ರಮೋಟ್ ಮಾಡೋದಕ್ಕೆ ಅದು ಯೂಸ್ ಮಾಡ್ತಾರೆ ಹೊರತು. ಸೊ ಅಲ್ಲಿ ದೇ ಡೋಂಟ್ ಬಿಲೀವ್ ಇನ್ ದೋಸ್ ಥಿಂಗ್ಸ್. ಇದು ದಿಸ್ ಟಿಪಿಕಲಿ ಮನೆ ಒಳಗಡೆ ಹಾಕೋದಕ್ಕೆ ಇದು ಅಲೌಡ್ ಇಲ್ಲ ಇದು. ಓಕೆ, ಸೊ ಹಿಂಗಾಗಿ ದಟ್ ಈಸ್ ವೇರ್ ಅ ಡಿಮ್ಯಾಂಡು ಇಸ್ ವೆರಿ ವೆರಿ ಲಿಮಿಟೆಡ್ ಮಾರ್ಕೆಟಲ್ಲಿ. ಸೊ ಹೀಗಾಗಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಟು ಅರ್ನ್ ಎ ಲಿವಿಂಗ್ ಫ್ರಮ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಆಲ್ಮೋಸ್ಟ್ ನೆಕ್ಸ್ಟ್ ಟು ಇಂಪಾಸಿಬಲ್ ಅದು, ಈವನ್ ಟುಡೇ, ಇವತ್ತು ಅಷ್ಟೇ. ಓಕೆ, ಸೊ ದ್ಯಾಟ್ ಈಸ್ ವೇರ್ ಎಷ್ಟು ಜನ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಏನಿದ್ದಾರಲ್ಲ, ದೇ ಅರ್ನ್ ದೇರ್ ಇನ್ಕಮ್. ನಂತರ ಫೋಟೋಗ್ರಫಿ ಟೀಚಿಂಗ್ ಮಾಡೋದಾಗಲಿ, ಅಥವಾ ಮೆಜಾರಿಟಿ ಆರ್ ಟೂರ್ ಆಪರೇಟರ್ಸು. ಸೊ ಇವಾಗ ಫಾರ್ ಎಕ್ಸಾಂಪಲ್ಲು ಕಿರಣ್ ರೆಗ್ಯುಲರಾಗಿ ವೈಲ್ಡ್ ಲೈಫ್ ಹೋಗಿ ಚೆನ್ನಾಗಿ ಫೋಟೋಸ್ ಮಾಡ್ತಾನೆ, ವೈಲ್ಡ್ ಲೈಫ್ ಎಲ್ಲ ಮಾಡ್ತಾನೆ, ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾನೆ. ಸೊ ಸುಮಾರು ಜನ ಕಿರಣ್ ಫ್ರೆಂಡ್ಸ್ಗಳು, ಕಿರಣ್ ಎಷ್ಟು ಚೆನ್ನಾಗಿ ತೆಗಿತಿಲ್ಲ, ನಮ್ಮನ್ನು ಕರ್ಕೊಂಡು ಹೋಗೋ ಕಾಡಿಗೆ, ಸೊ ನಾವು ಬರ್ತೀವಿ ಜೊತೆಗೆ ಅಂತ. ಸೊ ಆವಾಗ ಕಿರಣ್ ಏನು ಮಾಡ್ತಾನೆ, ನೀವು 10 ಜನ ಬರ್ತೀರ ನಡೀರೋ ಕರ್ಕೊಂಡು ಹೋಗ್ತೀನಿ. ಸೊ ಅವನೇನು ಮಾಡ್ತಾನೆ, 10 ಜನಕ್ಕೂ ಚಾರ್ಜಸ್ ಇಷ್ಟು ಅಂತ ಹೇಳ್ತಾನೆ. ಸೊ ರಿಸಾರ್ಟಲ್ಲಿ ಹೇಳ್ತಾನೆ, ನಾನು 10 ಜನನ ಕರ್ಕೊಂಬರ್ತಾಯಿನಿ, ಸೊ ನನ್ನ ಸ್ಟೇ ನನಗೆ ಫ್ರೀ ಬೇಕು. ಸೊ ನನ್ನ ಸ್ಟೇ ನನಗೆ ಫ್ರೀ, ಪ್ಲಸ್ ಈ 10 ಜನಕ್ಕೆ ಏನು ಚಾರ್ಜ್ ಮಾಡ್ತಾನಲ್ಲ, ಒಬ್ರೊಬ್ರ ತಂದು 2,000 ರೂಪಾಯಿ ಜಾಸ್ತಿ ಚಾರ್ಜ್ ಮಾಡಿ. ಓಕೆ, ಸೊ 20,000 ರೂಪಾಯಿ ಅಲ್ಲಿ ಪ್ರಾಫಿಟ್ ಮಾಡ್ಕೊಳ್ಳೋದು. ಸೊ ದ್ಯಾಟ್ ಈಸ್ ದ ಮಾಡೆಲ್ ವಾಟ್ ಮೆನಿ ಪೀಪಲ್ ಫಾಲೋ. ಓಕೆ, ಸೊ ಹೂ ಡೂ ವೈಲ್ಡ್ ಲೈಫ್ ಫೋಟೋಗ್ರಫಿ ರೆಗ್ಯುಲರ್ ಕಾಡಿಗೆ ಹೋಗ್ತಾರೆ. ಸೊ ಎಲ್ಲ ರಿಸಾರ್ಟ್ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಅಲ್ಲಿ ಡ್ರೈವರ್ ಗೈಡ್ಗಳಾಗಲಿ, ಸಫಾರಿ ಹೆಂಗೆ ಮಾಡೋದು, ಪರ್ಮಿಟ್ ಬುಕ್ಕಿಂಗು, ಅದೆಲ್ಲ ನಾಲೆಜ್ ಇರುತ್ತೆ. ಸೊ ಇಟ್ಸ್ ಆಸ್ ಗುಡ್ ಎಸ್ ಅ ಚೈನ್ ಪ್ರಾಸೆಸ್ಗೆ ಬರುತ್ತೆ ಸರ್. ಹೌದು, ಇಟ್ಸ್ ಅ ಚೈನ್ ಮಾರ್ಕೆಟಿಂಗ್. ದಿಸ್ ಇಸ್ ಮೆಜಾರಿಟಿ. ನಂದೇ ಲಾಟ್ ಆಫ್ ಸ್ಟೂಡೆಂಟ್ಸ್ ಇನ್ ಇಂಡಿಯಾ ಆಫ್ ಮೈನ್ ಅಲ್ಲ, ಮೇಜರ್ಲಿ ಎಲ್ಲರೂ ಇಂಡಿಯಾನಲ್ಲಿ ಯಾರು ಟೂರ್ ಆಪರೇಟರ್ಸ್ ಇದ್ದಾರೆ ವೈಲ್ಡ್ ಲೈಫಲ್ಲಿ, ಮೆಜಾರಿಟಿ ಆಫ್ ದೆಮ್ ಆರ್ ಮೈ ಸ್ಟೂಡೆಂಟ್ಸ್. ಮೆಜಾರಿಟಿ ಎಲ್ಲ ನನ್ನ ವರ್ಕ್ಶಾಪ್ ಬಂದು ಅಥವಾ ನನ್ನಿಂದ ಕಲಿತು, ಸೊ ನನ್ನ ಬಿಸ್ನೆಸ್ ಮಾಡೆಲ್ ಹೆಂಗೆ ಮಾಡ್ತೀನಿ, ಏನು ಮಾಡ್ತೀನಿ ಎಲ್ಲ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ ನಾನು. ಆ್ಯಂಡ್ ದೆನ್ ದೇ ಹ್ಯಾವ್ ಬೇಸಿಕಲಿ ಕಂಟಿನ್ಯೂಡ್ ಅದು. ಸೊ ಟೂರ್ ಆಪರೇಟರ್ ಇಸ್ ಅ ಮೇಜರ್ ಬಿಸ್ನೆಸ್, ವೈಲ್ಡ್ ಲೈಫ್ ಟೂರ್ ಆಪರೇಟರು. ಸೊ ದ್ಯಾಟ್ ಈಸ್ ಅ ಮೇಜರ್ ಫಾರ್ಮ್ ಆಫ್ ಇನ್ಕಮ್ ಅವರಿಗೆ. ಸೊ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ವಾಂಟ್ ಟು ಬೇಸಿಕಲಿ ಮೇಕ್ ಇಟ್ ಆಸ್ ಅ ಪ್ರೊಫೆಷನ್ನು. ದ್ಯಾಟ್ ಈಸ್ ಒನ್ ಆಫ್ ದ ಮೇನ್ ಏರಿಯಾಸ್ ಅದು. ಸೊ ವಾಟ್ ಈಸ್ ದಿ ಮೇಜರ್ ಶಿಫ್ಟ್ ಅಥವಾ ಒಂದು ಸ್ವಿಚ್ ಏನಂತಂದರೆ, ಒಬ್ಬ ನಾರ್ಮಲ್ ಫೋಟೋಗ್ರಾಫರ್ಗೂ ಮತ್ತು ವೈಲ್ಡ್ ಲೈಫ್ ಫೋಟೋಗ್ರಾಫರ್ಗೂ, ಇಮ್ಯಾಜಿನ್ ಈಗ ಮೈ ಕ್ಯಾಮ್ರಾಮನ್ ಈಸ್ ಎ ಫೋಟೋಗ್ರಾಫರ್ ಕಮ್ ವಿಡಿಯೋಗ್ರಾಫರ್ ಅಂತ ಅಂದ್ಕೊಳ್ಳೋಣ. ಇಫ್ ಈಸ್ ಶೂಟಿಂಗ್, ಕ್ಯಾಪ್ಚರಿಂಗ್ ನಾರ್ಮಲ್ ಅಂತ, ಸಡನ್ಲಿ ಒನ್ ಫೈನ್ ಡೇ ಹಿ ಫೀಲ್ಸ್ ಲೈಕ್ ಐ ವಾಂಟ್ ಟು ಸ್ವಿಚ್ ಓವರ್ ಟು ವೈಲ್ಡ್ ಲೈಫ್ something. So what is the basic thing he needs to adapt? See, if you want to be a good wildlife photographer, ನೀವು ಹೇಳ್ದಂಗೆ if it has to be a shift from ಏನೋ ಮುಂಚೆ ಏನು ಸಿಗುತ್ತೋ ಕಣ್ಣು ಮುಚ್ಕೊಂಡು ಹಿಂಗೆ ಕ್ಲಿಕ್ ಮಾಡ್ತಾ ಇದ್ದೆ, ಬಟನ್ನು ಹೊಡಿತಾ ಇದ್ದೆ, ಅದರಿಂದ ವೈಲ್ಡ್ ಲೈಫಿಗೆ ಬಂದು ಯು ವಾಂಟ್ ಟು ಶಿಫ್ಟ್ ಆ್ಯಂಡ್ ಬಿಕಮ್ ಅ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಂದರೆ ಸಮ್ ಬೇಸಿಕ್ ಆಸ್ಪೆಕ್ಟ್ಸ್ ಇದೆ. ಸೊ ಒಂದು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಬೇಕು ಅಂತಂದರೆ ವೈಲ್ಡ್ ಲೈಫ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ಸೊ ವಾಟ್ ವಿ ಕಾಲ್ ಆಸ್ ಎನಿಮಲ್ ಬಿಹೇವಿಯರಲ್ ಆಸ್ಪೆಕ್ಟು. ಪರ್ಫೆಕ್ಟ್. ಓಕೆ, ಸೊ ಅದ್ರದ್ದು ಏನು ಬಿಹೇವಿಯರು, ಸೊ ಎಲ್ಲಿ ಹೋದರೆ ಯಾವ ಟೈಮಲ್ಲಿ ಯಾವ ಪ್ರಾಣಿಗಳು ಶೂಟ್ ಮಾಡೋ ಫೋಟೋಗ್ರಫಿ ಆಪರ್ಚುನಿಟೀಸ್ ಜಾಸ್ತಿ. ಈಗ ಫಾರ್ ಎಕ್ಸಾಂಪಲ್ ಟೈಗರ್ ತೊಗೊಳ್ಳಿ. ಓಕೆ, ಸೊ ಈಗ ಓವರಾಲ್ ಇಂಡಿಯಾನಲ್ಲಿ ಎಷ್ಟೊಂದು ಟೈಗರ್ ರಿಸರ್ವ್ಗಳಿದೆ. ಸೊ ಇದರಲ್ಲಿ ಇವಾಗ ನಾವು ನೆಕ್ಸ್ಟ್ ಮಂತ್ ಎಲ್ಲಾದ್ರೂ ಹೋಗ್ಬೇಕಂತಂದರೆ ಯಾವ ಕಾಡಿಗೆ ಹೋಗಬೇಕು ಆ ಕ್ವಶನ್ ಬರುತ್ತೆ. ಸೊ ಆವಾಗ ನೀವು ನಿಮ್ಮದು ಬ್ಯಾಕ್ಗ್ರೌಂಡ್ ಮಾಡಿ, ಸೊ ಆ್ಯಸ್ ಆಫ್ ನೌ
ಇಂಡಿಯಾನಲ್ಲಿ ಯಾವ ಪಾರ್ಕಲ್ಲಿ ಟೈಗರ್ ಸೆಟ್ಟಿಂಗ್ ಚೆನ್ನಾಗಿದೆ, ಸೊ ಯಾವ ಪಾರ್ಕಲ್ಲಿ ಟೈಗರ್ಗಳಿಗೆ ಮರಿಗಳಿದೆ, ಸೊ ಮರಿಗಳಿದ್ರೆ ಸೆಟ್ಟಿಂಗ್ ಜಾಸ್ತಿ ಆಗುತ್ತೆ ಅವಾಗ. ಸೊ ಆ ಥರ ಎಲ್ಲ ಸ್ಟಡಿ ಮಾಡಿ ಅದ್ರ ಬಗ್ಗೆ, ಸೊ ಆವಾಗ ಆ ಜಾಗಕ್ಕೆ ಹೋಗಬೇಕು. ಅಫ್ಕೋರ್ಸ್ ಒಂದು ಕಾಸ್ಟ್ ಆಸ್ಪೆಕ್ಟ್ ಬರುತ್ತೆ, ಯಾಕಂದ್ರೆ ಎಲ್ಲಿ ಚೆನ್ನಾಗಾಗುತ್ತೋ ಸೈಟಿಂಗು ದಟ್ ಈಸ್ ಗೋಯಿಂಗ್ ಟು ಬಿ ಎ ಲಿಟಲ್ ಎಕ್ಸ್ಪೆನ್ಸಿವ್ ಪಾರ್ಕ್, ಅದು ಇದ್ದೇ ಇರುತ್ತೆ. ಅದು ಟೂರಿಸಮ್ ಜಾಸ್ತಿ ಆಗುತ್ತೆ, ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಯು ಶುಡ್ ಹ್ಯಾವ್ ಯರ್ ಕಾಂಟ್ಯಾಕ್ಟ್ಸ್ ಅದೆಲ್ಲ. ಸೊ ಅದು ಎನಿಮಲ್ ಬಿಹೇವಿಯರ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಒಂದು ಮೇಜರ್ ಥಿಂಗ್ ಇಫ್ ಯು ವಾಂಟ್ ಟು ಬಿ ಎ ಗುಡ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಅದಾದಮೇಲೆ ನೆಕ್ಸ್ಟು ನಿಮ್ಮದು ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಫೋಟೋಗ್ರಫಿ ಕಾನ್ಸೆಪ್ಟ್ಸು. ಓಕೆ, ಸೊ ನಾವು ಫಸ್ಟ್ ಆವಾಗ ಜಿಂಕೆ ಬಗ್ಗೆ ಹೇಳಿದಾಗ ನೀವು ಕೇಳಿದ್ರಲ್ಲ, ಸೊ ಮನ್ಸಲ್ಲಿ ನೀವು ಏನೇನು ನಡೀತೋ ಅದು ಶೂಟ್ ಮಾಡೋದಕ್ಕೆ, ಕಾಂಪೋಸಿಷನ್ ಆಗಲಿ ಏನು ಸೆಟ್ಟಿಂಗ್ ಅದೆಲ್ಲ ಅದು ಕೇಳಿದ್ರಲ್ಲ, ಸೊ ಅದು ವೆರಿ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳೋದು. ಸೊ ಜಸ್ಟ್ ಒಂದು ಕ್ಯಾಮ್ರಾ ಇದೆ ಅಂತಂದರೆ ಬಟನ್ ಪ್ರೆಸ್ ಮಾಡಿಬಿಡ್ತೀನಿ ಅಂದರೆ ಬರೋದಿಲ್ಲ. ಸೊ ಪ್ರಾಪರ್ ಸೆಟ್ಟಿಂಗು, ಕ್ಯಾಮ್ರಾದ ಎಕ್ಸ್ಪೋಜರ್ ಟ್ರ್ಯಾಂಗಲ್ ಪ್ಯಾರಾಮೀಟರ್ಸ್ ಆಗಲಿ, ಮೀಟ್ರಿಂಗ್ ಆಗಲಿ, ಫೋಕಸಿಂಗ್ ಪಾಯಿಂಟ್ಸು, ಸೊ ಸಿಕ್ಕಾಪಟ್ಟೆ ಕ್ಯಾಮ್ರಾ ಸೆಟ್ಟಿಂಗ್ಸ್ಗಳಿದೆಯಲ್ಲ ಅದು ಅರ್ಥ ಮಾಡಿಕೊಂಡು ಯಾವ ಟೈಮಲ್ಲಿ ಯಾವ ಸೆಟ್ಟಿಂಗ್ ಯೂಸ್ ಮಾಡಬೇಕು ವಿಚ್ ಇಸ್ ದ ಕರೆಕ್ಟ್ ಒನ್. ಸೊ ಯಾವ ಕ್ಯಾಮ್ರಾ ಬಾಡಿ ತೊಗೋಬೇಕು. ಸೊ ಅಫ್ಕೋರ್ಸ್ ಅದೊಂದು ಇವಾಗ ದೊಡ್ಡ ಕನ್ಫ್ಯೂಷನ್ ಆಗಿದೆ. ಸೊ ಮೆನಿ ಇದೆ, ಈಗ ಕ್ಯಾನನ್ ಇದೆ, ಸೋನಿ ಇದೆ, ನೈಕಾನ್ ಇದೆ, ಫ್ಯೂಜಿ ಇದೆ, ಮಿನೋಲ್ಟಾ, ಆ್ಯಂಡ್ ದೇರ್ ಆರ್ ಸೋ ಮೆನಿ ಅದರ್ ಬ್ರ್ಯಾಂಡ್ಸ್, ಲೈಕಾ ಇದೆ. ಸೊ ಮೆನಿ ಬ್ರ್ಯಾಂಡ್ಸ್, ಇದರಲ್ಲಿ ಯಾವ್ದು ತೊಗೋಬೇಕು? ವಿಚ್ ಒನ್ ಡು ಯು ಪ್ರಿಫರ್ ಸರ್? See, Nandu as a Sony brand ambassador, of course, I do promote Sony, not because I'm a Sony ambassador. Correct. So, ನಾನು even other brands ಇಂದು ambassador ಆಗಿದ್ದೆ ಮುಂಚೆ. You were Canon ambassador. ಮುಂಚೆ ನಾನು Canon ambassador ಆಗಿದ್ದೆ. So, from a technology point of view, okay, so especially ನಾನು since my genre is wildlife action photography. So, wildlife action photography, wedding ಇದೆಲ್ಲದಕ್ಕೂ Sony it's right at the top. ಅಮೇಝಿಂಗ್. ಸೊ ಅದರ್ ಟು ಬೇರೆ ಬ್ರ್ಯಾಂಡ್ಸ್ಗಳು ಯಾವುದು ಇಷ್ಟು ಹತ್ರನೂ ಬರೋದಿಲ್ಲ ಅದು. ಯಾಕಂದ್ರೆ ನಾನು ಆ್ಯಸ್ ಅ ಫೋಟೋಗ್ರಫಿ ಮೆಂಟರ್ ನಾನು ಎಲ್ಲ ಎಕ್ವಿಪ್ಮೆಂಟ್ಸು ಯೂಸ್ ಮಾಡ್ತೀನಿ. ನಾನು ಕ್ಯಾನನ್ ಆಗಲಿ, ನೈಕಾನ್ ಆಗಲಿ, ಸೋನಿ ಆಗಲಿ, ಪ್ರತಿಯೊಂದು ನಾನು ಯೂಸ್ ಮಾಡಿದ್ದೀನಿ. ಇನ್ನು ಐ ಕಂಟಿನ್ಯೂ ಟು ಯೂಸ್ ದಟ್. ಅದು ಸೊ ಬೇಸ್ ಆನ್ ದ ಓವರ್ ಆಲ್ ಯೂಸ್ ಮಾಡಿರೋ ಇದರಿಂದ ಎಕ್ಸ್ಪೀರಿಯನ್ಸಿಂದ ಐ ಥಿಂಕ್ ಸೋನಿ ಈಸ್ ಡೆಫಿನೆಟ್ಲಿ ದ ಟಾಪ್ ಓವರ್. ಓಕೆ, ಸೊ ಅದು ಸೊ ಕ್ಯಾಮ್ರಾ ಸೆಟ್ಟಿಂಗ್ಸು, ಯಾವ ಕ್ಯಾಮ್ರಾ ತೊಗೋಬೇಕು, ಸೊ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಲೆನ್ಸ್ ಓನ್ಲಿ ಹ್ಯಾಪನ್ಸ್ ಥ್ರೂ ವರ್ಕ್ಶಾಪ್ ಅನ್ಸುತ್ತಾ ಸರ್? ವರ್ಕ್ಶಾಪ್ಸು ಒಂದು ಏನಂತ ಅಂದರೆ ದೇರ್ ಆರ್ ಟೂ ಆಸ್ಪೆಕ್ಟ್ಸು. ಒಂದು ಪೇಯ್ಡ್ ಲರ್ನಿಂಗ್. ಸೊ ಇವಾಗ ಈಗ ನಂತರ ನಾನು ಫೋಟೋಗ್ರಫಿ ಹೇಳ್ಕೊಡೋರು ಸುಮಾರು ಜನ ಇದ್ದಾರೆ. ಸೊ ವೇರ್ ಯು ಪೇ ಯು ಗೋ ಆ್ಯಂಡ್ ಲರ್ನ್. ಅದರ್ ಇಫ್ ಯು ಆರ್ ಸ್ಮಾರ್ಟ್ ಲಿಟಲ್ ಬಿಟ್ ಅಂತ ಅಂದರೆ ದೆನ್ ಯೂಟ್ಯೂಬಲ್ಲಿ ತುಂಬ ಇದೆ ಕಾಂಟೆಂಟು. ಬಟ್ ದ ಪ್ರಾಬ್ಲಮ್ ವಿತ್ ಯೂಟ್ಯೂಬ್ ಅಂತ ಅಂದರೆ ಇಟ್ ಹಸ್ ಸೋ ಮಚ್ ಆಫ್ ಕಾಂಟೆಂಟ್ ಅದರಲ್ಲಿ ಫೋಟೋಗ್ರಫಿ ಬಗ್ಗೆ. ಯಾವುದು ಕರೆಕ್ಟ್ ಒನ್ನು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಒಂದು ಫ್ಲೋ ಗೊತ್ತಿಲ್ಲ ಅಂತ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ನೆಕ್ಸ್ಟ್ ಏನು, ಅದ್ರ ನೆಕ್ಸ್ಟ್ ಏನು. ಅಷ್ಟೇ ಅಲ್ಲದೆ ಒಂದೇ ಪರ್ಟಿಕ್ಯುಲರ್ ಅಲ್ಲಿ ಯಾರ್ದು ವೀಡಿಯೋ ಇರುತ್ತಲ್ಲ ಅವನದೇ ಎಲ್ಲದೂ ಇರೋದಿಲ್ಲ. ಅವನು ಯಾವುದೋ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳಿರ್ತಾನೆ, ಅವನು ಅಲ್ಲಿ ಅಷ್ಟೇ ಅದು ಒಂದು ವೀಡಿಯೋ ಅಪ್ಲೋಡ್ ಮಾಡಿರ್ತಾನೆ. ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಬೇಕು ಅಂತಂದರೆ ಬೇರೆ ಯಾರೋ ಫೋಟೋಗ್ರಾಫರ್, ಅವ್ನ ಟೀಚಿಂಗ್ ಮೆಥಡ್ ಚೇಂಜ್ ಆಗುತ್ತೆ. ಪ್ಲಸ್ ಇನ್ನೊಂದು ಮೇಜರ್ ಚಾಲೆಂಜ್ ಅಂತಂದರೆ ಏನು ಕೀವರ್ಡ್ಸ್ ಯೂಸ್ ಮಾಡ್ತೀರಾ ಸರ್ಚ್ ಮಾಡೋಕ್ಕೆ. ನಾವು ಐ ಆಲ್ರೆಡಿ ನೋ ಅಬೌಟ್ ಫೋಟೋಗ್ರಫಿ, ಎಲ್ಲದೂ ತೊಂದರೆ ಇಲ್ಲ. ಓಕೆ, ಈಗ ಸಮ್ಮನ್ ಹೂ ಇಸ್ ಕಂಪ್ಲೀಟ್ಲಿ ಲೈಕ್ ಬ್ಲ್ಯಾಂಕ್ ಸ್ಟಾರ್ಟಿಂಗ್ ಏನು ಮಾಡಬೇಕು, ಟರ್ಮಿನಾಲಜಿಸೇ ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಸ್ಪಾಟ್ ಮೀಟರಿಂಗು, ಇವ್ಯಾಲ್ಯೂಯೇಟಿವ್ ಅಥವಾ ಮಲ್ಟಿ ಸೆಗ್ಮೆಂಟ್ ಮೀಟರಿಂಗ್ ಅಂತ. ಈ ಟರ್ಮ್ಸೇ ನಿಮಗೆ ಗೊತ್ತಿಲ್ಲ ಅಂತಂದರೆ ಏನು ಸರ್ಚ್ ಮಾಡ್ತೀರಾ ಯೂಟ್ಯೂಬಲ್ಲಿ ಕಲಿಯೋದಕ್ಕೆ, ಅನ್ಲೆಸ್ ಯು ನೋ ಎಂಟೈರ್ ಥಿಂಗ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ವಿಡಿಯೋ ಎಡಿಟಿಂಗ್ ಬಂದಾಗ ಐ ಆಮ್ ನಾಟ್ ಅ ಪ್ರೊಫೆಷನಲಿಸ್ಟ್ ವೆನ್ ಇಟ್ ಕಮ್ಸ್ ಟು ವಿಡಿಯೋ ಎಡಿಟಿಂಗ್. ಬಟ್ ವಿಡಿಯೋ ಎಡಿಟ್ ಮಾಡೋಕ್ಕೆ ಫ್ಯೂ ಥಿಂಗ್ಸ್ ನನಗೆ ಗೊತ್ತು. ಫಾರ್ ಎಕ್ಸಾಂಪಲ್ ಇವಾಗ ಸೊ ವಿಡಿಯೋ ಎಡಿಟಿಂಗ್ ಟೈಮಲ್ಲಿ ಬ್ಯಾಕ್ಗ್ರೌಂಡನ್ನ ಕಲರ್ ಚೇಂಜ್ ಮಾಡಬೇಕು ವಿಡಿಯೋ ಎಡಿಟಿಂಗಲ್ಲಿ ಅಂತಂದರೆ ಯೂಟ್ಯೂಬಲ್ಲಿ ಏನು ಹುಡುಕಬೇಕು ಗೊತ್ತಿಲ್ಲ ನನಗೆ. ಅದು ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಬಟ್ ಎವ್ರಿಥಿಂಗ್ ವಿಲ್ ಹ್ಯಾವ್ ಸರ್ಟನ್ ಟರ್ಮಿನಾಲಜೀಸ್. ನಂಗೆ ಆ ಟರ್ಮೇ ಗೊತ್ತಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಹುಡುಕಕ್ಕೆ ಆಗೋದಿಲ್ಲ. ಓಕೆ, ಸೊ ದ್ಯಾಟ್ ಈಸ್ ವೇರ್ ಇಫ್ ಯು ಆಸ್ಕ್ ಮೀ, ಇಫ್ ಯು ಗೋ ವಿತ್ ದ ಅಪ್ರೋಚ್ ಆಫ್ ಪೇಯ್ಡ್ ಲರ್ನಿಂಗ್ ಅಲ್ಲ, ಸೊ ಆವಾಗ ಒಂದು ಸಿಸ್ಟಮ್ಯಾಟಿಕ್ ವೇ ಕಲಿಬೋದು. ಸ್ವಲ್ಪ ಎಕ್ಸ್ಪೆನ್ಸ್ ಆಗ್ಬೋದು. ಅಫ್ಕೋರ್ಸ್ ನನ್ನ ಪರ್ಟಿಕ್ಯುಲರ್ ಕೋರ್ಸಸ್ ಇದೆ, ಅದು ಬರೀ 2,500 ರೂಪಾಯಿ ಅಷ್ಟೇ ಅಲ್ಲ. ಅದೇ ಕರೆಕ್ಟ್. ಒಂದು SD ಕಾರ್ಡ್ಗೆ ಬೆಲೆಗಿನ್ನ ಕಮ್ಮಿ ಇದೆ ಅಂತ ಎಷ್ಟೋ ಜನ ಹೇಳ್ತಾರೆ. ಸೊ ನಂದು ಮುಂಚೆ ಸೇಮ್ ಕೋರ್ಸ್ ಏನಿದೆಯಲ್ಲ ನಾನು 20,000 ರೂಪಾಯಿಗೆ ಮಾಡ್ತಾ ಇದ್ದೆ ನಾನು. ಮೈ ಗಾಡ್. ಓಕೆ, ಫಾರ್ ಹೌ ಮೆನಿ ಡೇಸ್ ಆರ್ ಲೈಕ್ ಹಾರ್ಸ್ ಆರ್ ಥಿಂಗ್ ಇಸ್ ಇದು ಆವಾಗ ನಾನು 20,000 ರೂಪಾಯಿಗೆ ಮಾಡ್ತಿರ್ಬೇಕಾದ್ರೆ 1 ವರ್ಷ ಆಕ್ಸೆಸ್ ಕೊಡ್ತಿದ್ದೆ ನಾನು. 1 ವರ್ಷ? ಸೊ 1 ವರ್ಷ ಆಲ್ಸೋ ಅದು ಕ್ಯಾಮ್ರಾ ತೊಗೊಳೋರ್ಗೆ ಓಕೆ ಅನಿಸುತ್ತೆ. ಬಟ್ ಮೆಜಾರಿಟಿ ಏನಿದೆ ಅಲ್ಲ ಇಂಡಿಯಾನಲ್ಲಿ, ಇಂಡಿಯನ್ ಮೆಂಟಾಲಿಟಿ ತೊಗೊಂಡ್ರೆ ಇದು ಹಾಬಿ. ಇದು ಅವ್ರಿಗೆ ಹಾಬಿಗೆ ನಾನು ಇಷ್ಟು ದುಡ್ಡು ಖರ್ಚು ಮಾಡೋದಿಲ್ಲ. ಓಕೆ, ಸೊ ಬೇಕಿರೋ ಹೋಗ್ಬಿಟ್ಟು ಈ ಫ್ರೆಂಡ್ಸ್ಗಳ ಜೊತೆ ಕಾಫಿ ಡೇಗೆ 1,000 ರೂಪಾಯಿ ಕೊಟ್ಟು ಕಾಫಿ ಕುಡಿತಾರೆ ಬೇಕಿರಲ್ಲ, ಟೈಮ್ ಪಾಸ್ ಮಾತಾಡಿಕೊಂಡು. ಓಕೆ, ಬಟ್ ಹಾಬಿ ಫೋಟೋಗ್ರಾಫಿಗೆ ದುಡ್ಡು ಖರ್ಚು ಮಾಡೋಕ್ಕೆ ರೆಡಿ ಇರೋದಿಲ್ಲ ಅವ್ರು.
ಸೊ ನಾನು ಇನಿಷಿಯಲ್ ಅದು 20,000 ರೂಪಾಯಿ ಮಾಡಿದ್ದೆ, ಆಮೇಲೆ ಸರಿ ಡಿಸ್ಕೌಂಟ್ ಅಂದ್ಬಿಟ್ಟು 13,000 ರೂಪಾಯಿ ಮಾಡಿದೆ ನಾನು, 14,500 ಎಷ್ಟೋ ಮಾಡಿದೆ. ಇನ್ನೊಂದು ಅದು ಕಟ್ ಮಾಡಿಬಿಟ್ಟು ಹಾಫ್ ಥರ ಮಾಡಿ ಅದು ಬೇರೆ ಬೇರೆ ಪ್ಯಾಕೇಜ್ ಮಾಡಿ 10,000 ರೂಪಾಯಿ ಮಾಡಿದೆ. ಏನೇನೆಲ್ಲ ಟ್ರೈ ಮಾಡಿದೆ, ಎಷ್ಟು ಟ್ರೈ ಮಾಡಿದ್ರು ಸರಿಯಾಗಿ ವರ್ಕ್ ಆಗ್ತಿಲ್ಲ. ಅದು ಹೊಸದಾಗಿ ಏನಾದ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಸ್ವಲ್ಪ ಸೆಲ್ ಆಗೋದು ಕೋರ್ಸ್. ಎಷ್ಟು ಜನ ಸ್ಟೂಡೆಂಟ್ಸ್ ಬರೋದು ಸರ್ ಅವಾಗ 20,000ದಲ್ಲಿ? ಆವಾಗ ತಿಂಗಳಿಗೆ ಒಂದು 5-6 ಬಂದರೆ ಹೆಚ್ಚು, ಅಷ್ಟೇ ತೊಗೊಳಲ್ಲ ಜನ. ಅದನ್ನು ಕಡಿಮೆ ಮಾಡಿದಾಗ ಆವಾಗ ಸರಿ ಆಯಿತು, 10, 12, 13, 15 ಆ ಥರ ಬರೋ. ಆವಾಗ ನಾವು ಪರವಾಗಿಲ್ಲ ಗುಡ್ ಅಂತ ಆ ಥರ ಆಗ್ತದೆ. ಓ, ಇಟ್ಸ್ ಲೈಕ್ ಲಿಟ್ರಲಿ ಐ ಆಮ್ ಸಾರಿ ಟು ಸೇ ಒಂದು ಅಂಬಾನಿ ಮಾಡಲ್ ಇದು ಅಂತ. ಹೌದು. ಸೊ ಆ ಥರ ಆಯಿತು. ಆಮೇಲೆ ನಾನು ಮಧ್ಯಾಹ್ನ ಒಂದು ಸಲ ಒಂದು ಸರ್ವೆ ಮಾಡಿದೆ ನಾನು. ಒಳ್ಳೆ ಕರ್ಸಿ ಐ ನೋ ದ ಕಾಂಟೆಂಟ್ ಆಫ್ ದ ಕೋರ್ಸು. ಓಕೆ, ಕಂಪ್ಲೀಟ್ ಮೈ ಲೈಫ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಫೋಟೋಗ್ರಫಿ ಈ ಕೋರ್ಸ್ಗಳಲ್ಲಿದೆ ಅದು. ಸೊ ಎನಿಬಡಿ ಈ ಕೋರ್ಸ್ ಯಾರು ತೊಗೊಳ್ತಾರಲ್ಲ, ಐ ಕ್ಯಾನ್ ಗಿವ್ ಯು ಮೈ ಪರ್ಸನಲ್ ಗ್ಯಾರಂಟಿ. ಕರೆಕ್ಟಾಗಿ ಅದನ್ನು ನಾನು ಹೇಳಿದ ಪ್ರಕಾರ ಕಲ್ತ್ಕೊಂಡು ಹೋದರೆ ಯು ಕ್ಯಾನ್ ಬಿಕಮ್ ಎ ಮಾಸ್ಟರ್ ಫೋಟೋಗ್ರಾಫರ್, ಗ್ಯಾರಂಟಿಡ್. ಅದು ಅಮೇಜಿಂಗ್, ಅಷ್ಟು ಒಳ್ಳೆ ಕಾಂಟೆಂಟ್ ಇದೆ ಅದರಲ್ಲಿ. ಓಕೆ, ಸೊ ಅದಕ್ಕೆ ನಾನು ಈ ಡಿಡ್ ಎ ಸರ್ವೆ ನಾನು. ಸೊ 2 ಮೇನ್ ಕ್ವಶನ್ ಕೇಳಿದೆ. ಒಳ್ಳೆ ಕಾಂಟೆಂಟ್ ಇದೆ ಅಂದರೂ ಸೈನಪ್ ಆಗ್ತಾ ಇಲ್ಲ. ಓಕೆ, ಸೊ ಏನು ಪ್ರಾಬ್ಲಮ್ ಯಾಕೆ? ನನ್ನ ಪ್ರಕಾರ ಇಷ್ಟು ಒಳ್ಳೆ ಕಾಂಟೆಂಟಿಗೆ, ಸೊ ಅದು ಮಧ್ಯೆ 1 ಇಯರ್ ಇತ್ತು, 1 ಇಯರ್ದಿಂದ ನಾನು 3 ಇಯರ್ ಮಾಡಿದೆ, 3 ಇಯರ್ಸ್ ಅಂತ ಆಗ್ತೆ. ಸೊ ಇಷ್ಟು ಆ್ಯಕ್ಸೆಸ್ ಕೊಡ್ತಾಯಿದ್ದೀನಿ, ಇಷ್ಟೊಂದು ಕಾಂಟೆಂಟ್ ಇದೆ, ಇಷ್ಟಕ್ಕೂ ಸರ್ ಬರೀ 13,000 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಆ ಥರ ಪರ್ ಮಂತ್ ಕ್ಯಾಲ್ಕುಲೇಟ್ ಮಾಡಿದ್ರೆ ತುಂಬ ಕಡಿಮೆ ಅದು, ಅಂದರೂ ಯಾಕೆ ತೊಗೊಳ್ತಾ ಇಲ್ಲ ಅಂತ ಸುಮಾರು ಜನ ರೆಸ್ಪಾಂಡ್ ಮಾಡಿ ಇದೇ ಹೇಳಿದ್ರು. 2 ಮೇನ್ ಥಿಂಗ್ಸ್. ಒಂದು, ಇದು ನಮ್ಮದು ಹಾಬಿಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡೋಕ್ಕೆ ನಮಗೆ ಇಷ್ಟ ಇಲ್ಲ. ಕರೆಕ್ಟ್. ಓಕೆ, ಸೊ ಇನ್ನೊಂದು ಕಾಸ್ಟ್ ಹೈ ಇದೆ ನಿಂದು. ನೀ ಹೇಳೋದು 7,000 ರೂಪಾಯಿ ಕಡಿಮೆ, 10,000 ರೂಪಾಯಿ ಕಡಿಮೆ ಅಂತ ಹೇಳ್ಬೋದು, ಅದು ನಮಗೆ ಜಾಸ್ತಿ ಅದು ಹಾಬಿಗೆ. ಪ್ಲಸ್ ಇನ್ನೊಂದು 10,000 ರೂಪಾಯಿ ನಾವು ಕೊಡೋಕ್ಕೆ ರೆಡಿ ಇದ್ರೂ ಆ್ಯಕ್ಸೆಸ್ ಬರೀ 3 ವರ್ಷ. 3 ವರ್ಷ ಆದಮೇಲೆ ಆ್ಯಕ್ಸೆಸ್ ತೊಗೊಂಡ್ಬಿಡ್ತೀಯ ನೀನು. ನಾವು ರೆಗ್ಯುಲರಾಗಿ ಫೋಟೋಗ್ರಫಿ ಮಾಡಲ್ಲ, ಹಾಬಿ ಫೋಟೋಗ್ರಾಫರ್ಸು. 2 ತಿಂಗಳಿಗೆ 3 ತಿಂಗಳು ಒಂದು ಸಲ ಕಾಡಿಗೆ ಹೋದರೆ ಹೆಚ್ಚು. ಆ ಹೋಗೋ ಟೈಮಲ್ಲಿ 1 ವಾರ ಮುಂಚೆ ಅಯ್ಯೋ ಏನು ಹೇಳ್ಕೊಟ್ಟಿದ್ದ ಸುಧೀರ್, ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅಂತ ಆ್ಯಕ್ಸೆಸ್ ಮಾಡ್ತೀವಿ, ಕೋರ್ಸು ಕಲಿತೀವಿ. ಅಗ್ರೀಡ್. ಸೊ ನೀನು 2 ವರ್ಷ 3 ವರ್ಷದಲ್ಲಿ ನೀನು ತೆಗೆದುಬಿಟ್ರೆ ಆ್ಯಕ್ಸಸ್ ನೀನು, ಆಮೇಲೆ ನಾವು ಮತ್ತೆ ಕಾಡಿಗೆ ಹೋಗ್ಬೇಕು, ಅರ್ಥ ಮಾಡ್ಕೋಬೇಕು, ಒಂದು ಸಲ ರಿಫ್ರೆಶ್ ಮಾಡ್ಕೊಳ್ಳೋಣ ಅಂದರೆ ಇರೋದಿಲ್ಲ. ಸೊ ಅದಕ್ಕೆ ತೊಗೊಳಲ್ಲ ಅಂತ. ಸರಿ ಆಯಿತು. ಸೊ ನಾನು CA ಹತ್ರ ಮಾತಾಡಿದೆ ನಾನು, ನನ್ನ ಫ್ರೆಂಡ್ ಅಂತ ಡಿಸ್ಕಸ್ ಮಾಡಿ ಈ ಥರ ಡೇಟಾ ಬಂದಿದೆ. ಸೊ ನಂದು ಇದು ಏನಿದೆಯೋ ಇದು ಓವರಾಲ್ ವಿತ್ 13,000 14,000 ಏನಿದೆ ಅದು ಆ್ಯಕ್ಚುಲ್ ಕೋರ್ಸ್ ವರ್ತ್ ಇಸ್ 40,000 to 45,000 ಇದೆ. ಅದು ಇಂಡಿವಿಜುವಲ್ ಕೋರ್ಸ್ 2,000 ರೂಪಾಯಿ 3,000 ರೂಪಾಯಿ ಕೋರ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಕ್ಲೋಸ್ 40,000 to 40,000 ರೂಪಾಯಿ ತನಕ ಇದೆ ಅದು ಕೋರ್ಸ್ ವ್ಯಾಲ್ಯೂ. ಹೇಳಿದೆ ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಐ ವಾಂಟ್ ಟು ಕ್ರ್ಯಾಶ್ ಇಟ್ ಡೌನ್. ಓಕೆ, ಇದನ್ನು ನಾನು ಅಟ್ಲೀಸ್ಟ್ ಲೈಕ್ 2,900 ಆ ಥರ ಮಾಡ್ತೀನಿ. ನಾನು 3,000 ಫಿಗರ್ ಟಚ್ ಆಗಬಾರ್ದು. ಅದೇ ನಮ್ಮ ಮೈಂಡ್ಸೆಟ್ ಇದೆಲ್ಲ ಸರ್, 2,999 ಬಾಟಾ ಪ್ರೈಸ್. ಕರೆಕ್ಟ್ ಹೇಳಿದೆ. ಸೊ 2,950 ಇನ್ಕ್ಲೂಸಿವ್ GST ಮಾಡ್ತೀನಿ ಆ್ಯಂಡ್ ಲೈಫ್ ಟೈಮ್ ಆ್ಯಕ್ಸೆಸ್ ಕೊಟ್ಬಿಡ್ತೀನಿ. ಸೊ ಒಂದು ಏನೇನು ಶೂಟ್ ಮಾಡೋಕ್ಕೋಯ್ತು, ಎಷ್ಟು ವೀಡಿಯೋಸ್ ಎಲ್ಲ ಅದರ ದುಡ್ಡು ಆಲ್ಮೋಸ್ಟ್ ರಿಕವರ್ ಆಗಿದೆ. ಅದರದ್ದು ಶೂಟ್ ಮಾಡಿರೋದಕ್ಕೆ ಮನೇಲೆ ಸ್ಟುಡಿಯೋ ಸೆಟಪ್ ಮಾಡ್ಕೊಂಡು ಈ ಥರ ಫುಲ್ ಮೇಲ್ಗಡೆ ಎಲ್ಲ ಲೈಟ್ಸ್ ಹ್ಯಾಂಗ್ ಮಾಡಿ ಮನೇಲೆ ಒಂದು ಬೆಡ್ರೂಮನ್ನು ಸ್ಟುಡಿಯೋ ಆಗಿ ಮಾಡಿ ಎಲ್ಲ ಶೂಟ್ ಮಾಡಿದ್ದೆ ನಾನು. ಸೊ ಅದ್ರದ್ದು ಏನಿದೆ ಆಲ್ಮೋಸ್ಟ್ ದುಡ್ಡೆಲ್ಲ ರಿಕವರ್ ಆಗಿದೆ. ಏನು ಬರುತ್ತೋ ಇಟ್ಸ್ ಗುಡ್ ಫಾರ್ ಮಿ ಓನ್ಲಿ. ಸೊ ಒಂದು 2,500 ಪ್ಲಸ್ GST 2,950 ಮಾಡ್ತೀನಿ, ಮತ್ತು ಲೈಫ್ ಟೈಮ್ ಆ್ಯಕ್ಸೆಸ್ ಕೊಡ್ತೀನಿ ಪ್ಲ್ಯಾಟ್ಫಾರ್ಮ್ಗೆ. ಆ್ಯಂಡ್ ಆಫ್ ಕೋರ್ಸ್ ಆ್ಯಕ್ಸೆಸ್ ಟು ಮೀ ಟು ಇದು ಏನು ಡೌಟ್ಸ್ ಇದೆಯೋ ಕ್ಲಾರಿಫಿಕೇಷನ್ಸ್ ತೊಗೋಬೋದು, ಎಲ್ಲದು ಇದೆ, ಆ್ಯಕ್ಸೆಸ್ ಇದೆ. ಇದು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಅವೈಲೇಬಲ್? ಸೊ ಇದು ನಂದು ಆನ್ಲೈನ್ ಕೋರ್ಸ್, ನನ್ನದೇ ಓನ್ ವೆಬ್ಸೈಟ್ ಇದೆ. ಸೊ ನನ್ನದೇ ಓನ್ ಆ್ಯಪ್ ಇದೆ. ಸೊ ಆ್ಯಪ್ಗೆ ಆ್ಯಕ್ಸಸ್ಸು ಪ್ರತಿಯೊಂದು. ಸೊ ಅವ್ನು ಹೇಳ್ದೆ, ಅವನು ಸ್ವಲ್ಪ ಯೋಚಿಸು, ಯಾಕಂದ್ರೆ ಒಂದು ಸಲ ನೀನು ಪ್ರೈಸ್ ಕ್ರ್ಯಾಶ್ ಮಾಡಿದ್ಯಾ, ವರ್ಕ್ ಆಗಲಿಲ್ಲ, ಮತ್ತೆ ಮೇಲೆ ಹೋಗಕ್ಕೆ ಆಗಲ್ಲ. ಕರೆಕ್ಟ್. ಓಕೆ, ನಾನು ತೊಗೊಳ್ತೀನಿ ಚಾನ್ಸು. ಯಾಕಂದರೆ ಒಂದು ಲೈಕ್ ಐ ವಾಂಟ್ ಟು ಪ್ಲೇ ವಿತ್ ವಾಲ್ಯೂಮ್. ಮುಂಚೆ ನಾನು ಮೋರ್ ಆಫ್ ಲೈಕ್ ಹೈ ಪ್ರೈಸ್ ಲೋ ವಾಲ್ಯೂಮ್ ಟ್ರೈ ಮಾಡ್ತಾಯಿದ್ದೆ. ಇವಾಗ ಲೋ ಪ್ರೈಸು ಹೈ ವಾಲ್ಯೂಮ್ ಟ್ರೈ ಮಾಡ್ತೀನಿ. ಮೋಸ್ಟ್ಲಿ ದಿ ಸ್ಟ್ರಾಟಜಿ ವಿಲ್ ವರ್ಕ್ ಅಂದೆ. ದಿಸ್ ವಾಸ್ ವೆನ್ ಸರ್, ವೆನ್ ಡಿಡ್ ಯು ಯೂಸ್? ದಿಸ್ ವಾಸ್ 4 years ಬ್ಯಾಕ್. ಓಕೆ, ಸೊ 4 years ಬ್ಯಾಕು ಟ್ರೈ ಮಾಡೋದು. ಐ ಸೆಡ್ ಐ ವಾಂಟ್ ಟು ಟ್ರೈ ದಿಸ್ ಅಂತ. ಅವನು ಸರಿ ಆಯ್ತು. ನನ್ನ CAನೂ ಹೇಳ್ದ, ಅದೇ ವಾರ್ನಿಂಗ್ ಕೊಟ್ಟ ನನ್ನ CA, ಯೋಚಿಸು, ಕಟ್ ಡೌನ್ ಮಾಡಿದ್ರೆ ಹೊಡ್ತಾ ಬೀಳುತ್ತೆ, ಮತ್ತು ವಾಪಸ್ ಹೋಗೋಕೆ ಆಗಲ್ಲ ಅಂತ. ಇಲ್ಲ, ತೊಗೊಳ್ತೀನಿ ರಿಸ್ಕು ಅಂತಂದೆ. ಸರಿ ಅಂತ ಅನೌನ್ಸ್ ಮಾಡಿದೆ. ಸೊ 2,500 ರೂಪೀಸು ಲೈಫ್ ಟೈಮ್ ಆ್ಯಕ್ಸೆಸ್ ಸಖತ್ ಆ್ಯಂಡ್ ಇದು ಅಂತ. ಆ್ಯಂಡ್ ದ್ಯಾಟ್ ಬಿಕೇಮ್ ಎ ಮೇಜರ್ ಹಿಟ್ ಅದು. ಸೊ ಆವಾಗ 4 ವರ್ಷ ಹಿಂದೆ ಅನೌನ್ಸ್ ಮಾಡಿದ್ರಿಂದ
ಸೊ ಆ್ಯಸ್ ಆಫ್ ಟುಡೇ ಲೈಕ್ ಎಷ್ಟು ಒಂದು ಅರೌಂಡ್ 40,000 ಸ್ಟೂಡೆಂಟ್ಸ್ ಇದ್ದಾರೆ ಅದರಲ್ಲಿ. ಮೈ ಗಾಡ್, 40,000-45,000. ಒಂದು ಆ್ಯಪಲ್ಲಿ ಹೋಗಿ ನೋಡಿದ್ರೆ ಎಕ್ಸಾಕ್ಟ್ ನಂಬರ್ ತೋರಿಸುತ್ತೆ ಆ್ಯಪಲ್ ಎಷ್ಟು ಅಂತ. ಇನ್ನೂ ಹೊಸದಾಗಿ ಆ್ಯಡ್ ಮಾಡ್ತಾ ಇರ್ತಾರೆ, ಎವ್ರಿ ಡೇ ಬರ್ತಾ ಇರುತ್ತೆ. ಸೊ ಈಗ ಇಟ್ಸ್ ಎವ್ರಿ ಸಿಂಗಲ್ ಡೇ. ಸೊ ಅದು ದಟ್ ಇಸ್ ವೇರ್ ಒಂದು ಅಗೇನ್ ಹೆಲ್ಪಿಂಗ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಅಲ್ಲ, ವೆನ್ ಯು ಸೆಟ್ ಅಪ್ ಎ ಬಿಸ್ನೆಸ್ ಅದಕ್ಕೆ 2 ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದೆ. ಒಂದು, ಯು ಹ್ಯಾವ್ ಟು ಬಿ ವೆರಿ ಗುಡ್ ಆಟ್ ಯುವರ್ ವರ್ಕ್. ಪರ್ಫೆಕ್ಟ್. ನಿಮ್ದು ಏನು ಟ್ಯಾಲೆಂಟ್ ಇದೆಯೋ ಏನಿದೆಯೋ ಯು ಹ್ಯಾವ್ ಟು ಬಿ ದ ಮಾಸ್ಟರ್ ಆಫ್ ದಟ್. ಅದು ಒಂದೇ ಇದ್ದರೆ ಸಾಕಾಗಲ್ಲ. ವೆನ್ ಇಟ್ ಕಮ್ಸ್ ಟು ದ ಬಿಸ್ನೆಸ್ ಆಸ್ಪೆಕ್ಟ್ ಅಲ್ಲ, ಎರಡನೇದು ಯು ಶುಡ್ ನೋ ದ ಕಂಪ್ಲೀಟ್ ಬಿಸ್ನೆಸ್ ಟ್ಯಾಕ್ಟಿಕ್ಸ್. ಅದನ್ನು ಹೆಂಗೆ ಸೆಲ್ ಮಾಡಬೇಕು. ಒಳ್ಳೆ ಪ್ರಾಡಕ್ಟ್ ಇರ್ಬೋದು, ಬಟ್ ನಿಮಗೆ ಅದು ಮಾರ್ಕೆಟಿಂಗ್ ಮಾಡೋಕ್ಕೆ ಬರೋದಿಲ್ಲ ಅಂತ ಅಂದರೆ ಇಟ್ಸ್ ಆಫ್ ನೋ ಯೂಸ್. ಇಟ್ಸ್ ಆಫ್ ನೋ ಯೂಸ್ ಸರ್. ಸೊ ರೈಟ್ ಫ್ರಮ್ ಡೇ ಒನ್ ಐ ಹ್ಯಾವ್ ಮಾಸ್ಟರ್ಡ್ ಬೋತ್ ದ ಆಸ್ಪೆಕ್ಟ್ಸ್. ಒಂದು, ಬೀಯಿಂಗ್ ರಿಯಲಿ ಗುಡ್ ಆಟ್ ಮೈ ವರ್ಕ್. ನಾನು ಹೇಳ್ಕೊಡೋದ್ರಲ್ಲಿ I can easily say I'm one of the top in the world. Amazing. ಯಾಕಂದರೆ based on multiple feedback I have got from my international foreign clients ಎಲ್ಲ, who have attended other international photographers courses, master classes, workshops ಎಲ್ಲ ಅಟೆಂಡ್ ಮಾಡಿದ್ದಾರೆ. So based on that they have given the feedback. Super. That top level lane who calls himself ಅಲ್ಲ, he is nowhere close to what you teach. ನೀನು ವರ್ಕ್ಶಾಪ್ಸಲ್ಲಿ ಹೆಂಗೆ ಗೈಡ್ ಮಾಡ್ತೀಯ, ಏನು ಹೇಳ್ಕೊಡ್ತೀಯ, ಆ ಥರ ವೆರಿ ಪಾಸಿಟಿವ್ ಫೀಡ್ಬ್ಯಾಕ್ಗಳು ಬಂದಿದೆ. So based on all those feedback, I can easily say I'm one of the top in the world when it comes to wildlife teaching. So ಅದನ್ನು ಮಾಸ್ಟರ್ ಮಾಡ್ಕೊಂಡಿದ್ದೀನಿ.